ಯೋಗ ಅಂತಂದರೆ ಕೇವಲ ಮೈ ಬಗ್ಸೋದಲ್ಲ. ನಮಗೆ ಅಷ್ಟಾಂಗ ಯೋಗದಲ್ಲಿ ಯಮ ನಿಯಮ ಆದಮೇಲೆ ಆಸನ ಬರುವಂಥದ್ದು. ನಮ್ಮ ವ್ಯಕ್ತಿತ್ವ ಬರೀ ದೇಹ ಅಲ್ಲ, ಬರೀ ನಮ್ಮ ಆಧಾರ್ ಕಾರ್ಡ್ ಐಡೆಂಟಿಟಿ ಅಲ್ಲ, ಅದಕ್ಕಿಂತ ಬಹಳ ವಿಶಾಲವಾದ ವ್ಯಕ್ತಿತ್ವ ನಮಗಿದೆ. ನಮ್ಮ ಮನಸ್ಸು, ನಮ್ಮ ಬುದ್ಧಿ ಮತ್ತು ಎಷ್ಟೋ ಕೌಶಲಗಳು, ಸ್ಕಿಲ್ಸ್ ನಮ್ಮ ದೇಹದಲ್ಲಿ, ಮನಸ್ಸಿನಲ್ಲಿ, ಬುದ್ಧಿನಲ್ಲಿದೆ. ನೀವು ಗಿನ್ನಿಸ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ಸ್ ನೋಡಿದಾಗ ಕೆಲವರು ಏನೇನು ಅಸಾಧಾರಣವನ್ನು ಸಾಧಿಸ್ತಾರೆ ಅಂತ ಗೊತ್ತಾಗತ್ತೆ. ನಮ್ಮೆಲ್ಲರಲ್ಲೂ ಆ ಫ್ಯಾಕಲ್ಟೀಸ್ ಇರುತ್ತೆ. ಆದರೆ ಅದನ್ನು ವ್ಯವಸ್ಥಿತವಾಗಿ ನಾವು ವಿಕಾಸ ಮಾಡಬೇಕು. ವಿಕಾಸ ಮಾಡೋದಕ್ಕೆ ಮಾರ್ಗ ಯಮ ನಿಯಮ ಮತ್ತು ಆಸನ, ಪ್ರಾಣಾಯಾಮ ಇತ್ಯಾದಿ. ಆದರೆ ನಮಗೀಗ ಒಂಥರ ಫಿಟ್ನೆಸ್ಸಿನ ಕಡೆ, ಬ್ಯೂಟಿ, ಫಿಟ್ನೆಸ್, ಹೆಲ್ತ್ ಅದರ ಬಗ್ಗೆ ತುಂಬ ಜನರಿಗೆ ಒಂದು ಅಬ್ಸೆಷನ್ ಇರೋದ್ರಿಂದ ನಾವು ಬರೀ ಆಸನವನ್ನು ಮಾತ್ರ ಪಿಕಪ್ ಮಾಡ್ಕೊಳ್ತೀವಿ. ಆದರೆ ವಾಸ್ತವಿಕವಾಗಿ ಅದೊಂದು ಕಂಪ್ಲೀಟ್ ಪ್ಯಾಕೇಜ್. ಬೈ 1 get 7 ಫ್ರೀ. 8 ಅಷ್ಟಾಂಗದಲ್ಲಿ ಎಲ್ಲ ತಗೋಬೇಕಾಗತ್ತೆ. ಯಮ ಅಂದರೆ ಏನನ್ನು ಮಾಡಬಾರ್ದು, ಡೋಂಟ್ಸ್, ಅದು. ನಿಯಮ ಅಂದರೆ ಏನೇನು ಮಾಡಬೇಕು, ಡೂಸ್, ಅದು ವಿಧಿಗಳು ಮತ್ತು ನಿಷೇಧಗಳು. ಆಮೇಲೆ ಆಸನ. ಆಸನ ಯಾಕೆ ಬೇಕು ಅಂದರೆ ಬರೀ ಫಿಟ್ಟಾಗಿರೋದಕ್ಕಷ್ಟೇ ಅಲ್ಲ, ನಮಗೆ ತುಂಬ ಪೇಷನ್ಸ್ ಕಲ್ತ್ಕೊಳ್ಳೋಕ್ಕೋಸ್ಕರ ನಮಗೆ ಆಸನ ಬೇಕಾಗತ್ತೆ. ನಮ್ಮ ಇವತ್ತಿನ ಮೆಕಾಲೆ ಎಜುಕೇಷನ್ ಬಿಡಿ, ಇವತ್ತು ಅದೆಲ್ಲ ಕಾನ್ಸೆಪ್ಟ್ಸೇ ಇಲ್ಲ. ವಿ ಆರ್ ಜಸ್ಟ್ ಜನರೇಟಿಂಗ್ ಇಂಡಸ್ಟ್ರಿಯಲ್ ಲೇಬರ್ ಫಾರ್ ದ ವೆಸ್ಟ್ ಅಷ್ಟೇ. ಅಮೇರಿಕಕ್ಕೆ ಒಂದು ಲೇಬರ್ ಬೇಕು, ಅದಕ್ಕೆ ಇಲ್ಲಿಂದ ಕಳಿಸ್ಕೊಡ್ತಾ ಇದ್ದೀವಿ ಅಷ್ಟೇ, ಅದರ ಉದ್ದೇಶ ಅನ್ನೋ ಥರ ಆಗೋಗಿದೆ. ಆದರೆ ನಮ್ಮ ಗುರುಕುಲ ಪದ್ಧತಿಗಳಲ್ಲಿ ಮಕ್ಕಳಿಗೆ ಮೊದಲು ಕಲಿಸ್ತಾ ಇದ್ದಿದ್ದು ಯಮ ನಿಯಮ ಆಸನವನ್ನು. 5 ನಿಮಿಷ, 10 ನಿಮಿಷ, ಅರ್ಧ ಗಂಟೆ, 1 ಗಂಟೆ, 2 ಗಂಟೆ, 5 ಗಂಟೆ, 6 ಗಂಟೆ, 10 ಗಂಟೆ, ಕೆಲವೊಮ್ಮೆ ದಿನಗಟ್ಟಲೆ ಸ್ಥಿರವಾಗಿ ಕೂತ್ಕೋಬೇಕು. ಸ್ಥಿರಂ ಸುಖಂ ಆಸನಂ ಅಲ್ವಾ, ಪಾತಂಜಲ ಸೂತ್ರ. ಸ್ಥಿರವಾಗಿ ಸುಖವಾಗಿ ಆರಾಮಾಗಿ ಕೂತ್ಕೋಬೇಕು. ಬೆನ್ನು ಸ್ಥಿರವಾಗಿರಬೇಕು. ಕಂಠ, ಕುತ್ತಿಗೆ, ತಲೆ ಮತ್ತು ಬೆನ್ನು ಒಂದೇ ಸಮ ರೇಖೆಯಲ್ಲಿರಬೇಕು. ಹೀಗೆ ಕೂತಿರಬೇಕು, ಆರಾಮಾಗಿ ಕೂತಿರಬೇಕು. ಹಾಗೆ ಕೂತ್ಕೊಳ್ಳೋದಕ್ಕೆ ದೇಹಕ್ಕೂ ಬಲ ಬೇಕು, ಟ್ರೈನಿಂಗ್ ಬೇಕು. ಮನಸ್ಸಿಗೆ ಪೇಷನ್ಸ್ ಬೇಕೋ ಬೇಡವೋ? ಈಗ ನಾವೆಲ್ಲ ಯೋಗ ಮಾಡೋ ತಾನೆ, ಎಲ್ಲ ಇಲ್ಲಿ ಕೂತಿದ್ದೀವಿ ತಾನೆ, ಒಂದು ಸ್ವಲ್ಪ ತಂಗೆ ಕೂತ್ಕೊಳ್ಳೋಕೆ ಟ್ರೈ ಮಾಡೋಣ. ಏನೋ ಹಿಂಗೆ ವಾಲ್ತೀವಿ, ಹಂಗೆ ಮಾಡ್ತೀವಿ, ಏನೋ ಅಲ್ಲಿ ಸೊಳ್ಳೆನೇ ಇರಲ್ಲ, ಅದು ಕೆರ್ಕೊಳ್ಳೋಣ ಅನಿಸುತ್ತೆ. ಇದೆಲ್ಲ ಏನಂದರೆ ಅದು ಮನಸ್ಸಿನ ರೆಸ್ಟ್ಲೆಸ್ನೆಸ್ಸನ್ನು ತೋರಿಸುತ್ತೆ. ಹಾಗಾಗಿ ಮಕ್ಕಳಿಗೆ ಆ ಥರ ಟ್ರೈನಿಂಗ್ ಕೊಡೋರು. ಇವತ್ತಿನ ಮಕ್ಕಳು ಆ ಡೆಸ್ಕು, ಬೆಂಚು ಎಲ್ಲ ಹಂಗೆ ಕೂತ್ಕೊಂಡು, ಹಿಂಗೆ ಕೂತ್ಕೊಂಡು, ಮನೇಲೂ ಅಷ್ಟೇ ರೂಮ್ ಬೇರೆ ಕೊಟ್ಬಿಡ್ತೀವಿ. ನಾವೆಲ್ಲ ಅಡುಗೆ ಮನೇಲಿ ಅಲ್ಲಿ ಇಲ್ಲಿ ಅಮ್ಮ ಎಲ್ಲಿದೆ ಅಲ್ಲಿ ಪಕ್ಕದಲ್ಲಿ ನೆಲದಲ್ಲಿ ಕೂತ್ಕೊಂಡೇ ಓದಿ ಬೆಳೆದಿದ್ದಪ್ಪ. ಇವತ್ತು ಮಕ್ಕಳಿಗೊಂದು ರೂಮು, ಸೋಫಾ ಮೇಲೆ ತಲೆಗೊಂದು ಕಾಲಿಗೊಂದು ದಿಂಬಿಟ್ಕೊಂಡು ಇಷ್ಟುದ್ದ ಮಲ್ಕೊಂಡು ಐನ್ಸ್ಟೀನ್ ಆಗಬೇಕು ಅಂತ ಯೋಚನೆ ಮಾಡ್ತಿರ್ತಾರೆ. ಯಾವತ್ತೂ ನಾವು ಸ್ವಲ್ಪ ಸುಖವನ್ನು ಕಡಿಮೆ ಮಾಡ್ತೀವೋ ಆಗ ನಿಜವಾದ ಸುಖದ ಅನುಭವ ನಮಗಾಗತ್ತೆ. ಸುಖವನ್ನು ಮೀರಿದಾಗ, ಒಂದು ಸಾಮಾನ್ಯ ಸುಖವನ್ನು ಮೀರಿದಾಗ ನಮ್ಗೆ ಹೆಚ್ಚಿನ ಸುಖ ಅನುಭವ ಆಗತ್ತೆ. ನೀವೆಲ್ಲ ಎಲ್ಲಾದರೂ ಹಿಮಾಲಯನ್, ಮೊನ್ನೆ ತಾನೇ ನಾನು ಬದ್ರಿ ಯಾತ್ರೆ ಎಲ್ಲ ಮಾಡ್ಕೊಂಡ್ಬಂದೆ. ನಮ್ಮಲ್ಲಿ ಯಾರ್ಯಾರು, ನಮ್ಮ ಗ್ರೂಪಲ್ಲಿ ಯಾರ್ಯಾರು ಯೋಗ ಮಾಡ್ತಿದ್ರು, ಯಾರ್ಯಾರು ವಾಕಿಂಗ್ ಮಾಡ್ತಿದ್ರು, ಅವರೆಲ್ಲ ಫಿಟ್ಟಾಗಿ ಆರಾಮಾಗಿ ಹತ್ಕೊಂಡ್ಬಂದರು. ಮಿಕ್ಕವರೆಲ್ಲ ಉಸಪ್ಪ ಅಂತ ಕೂತಿದ್ರು. ಏನು ತಿಂದರೂ ಆಗಲ್ಲ, ಕುಡಿದ್ರೆ ಆಗಲ್ಲ, ಹತ್ತಿದ್ರೆ ಆಗಲ್ಲ, ಇಳಿಯೋಕ್ಕಾಗಲ್ಲ. ಹಾಗೆ ಆಸನ ಅನ್ನೋದು ನಮ್ಮನ್ನು ತುಂಬ ಚೆನ್ನಾಗಿ ಮಾಡುತ್ತೆ. ನಮಗೆ ಪೇಷನ್ಸ್ ಕೂಡ ಕಲಿಸುತ್ತೆ. ಗಂಟುಗಟ್ಟಲೆ ಶಾಸ್ತ್ರ ಶ್ರವಣ ಮಾಡ್ತಾಯಿದ್ರು ಹಿಂದೆ, ಗಂಟುಗಟ್ಟಲೆ ಧ್ಯಾನ, ಜಪ, ಪೂಜೆ ಎಲ್ಲ ಮಾಡ್ತಾಯಿದ್ರು. ಇವತ್ತು 10 ನಿಮಿಷ ಮಕ್ಕಳನ್ನ ಕೂಡಿಸಿ ಹೇಳೋಕ್ಕಾಗೋದಿಲ್ಲ, ಅಷ್ಟರೊಳಗೆ ಪೇಷನ್ಸ್ ಹೊಟ್ಟೋಗ್ಬಿಟ್ಟಿರುತ್ತೆ. ಮಕ್ಕಳು ಬಿಟ್ಬಿಡಿ, ದೊಡ್ಡವ್ರಿಗೆ ಆಗಲ್ಲ. 5-10 ನಿಮಿಷ, 15 ನಿಮಿಷಕ್ಕೆ ಲೆಕ್ಚರ್ ಮುಗಿಸಿದ್ರೆ ಸರಿ, ಇಲ್ಲವರೆ ಎಲ್ಲ ಕ್ಲಾಕ್ ನೋಡ್ತಾ ಇರ್ತಾರೆ ಅಲ್ವಾ. ಆಗೋದಿಲ್ಲ. ಎಂಥ ಚೆನ್ನಾಗಿ ಮಾತಾಡೋದು ಬಂದರೂ ಕೂಡ ನಮ್ಮ ಮನಸ್ಸು ಆ ಪೇಷನ್ಸನ್ನು ಕಳ್ಕೊಂಡ್ಬಿಟ್ಟಿದೆ. ವಾಪಸ್ ತರಬೇಕು ಅಂದರೆ ಒಂದೇ ಮಾರ್ಗ, ಯೋಗಾಸನ, ಪ್ರಾಣಾಯಾಮ, ಇವುಗಳನ್ನೇ ಮಾಡಬೇಕು. ಬ್ಯಾಕ್ ಟು ದ ಉಪನಿಷತ್ಸ್ ಅಂತ ಸ್ವಾಮಿ ವಿವೇಕಾನಂದ ಹೇಳಿದ್ರಲ್ಲ, ಹಾಗೆ ಬ್ಯಾಕ್ ಟು ಯೋಗ. ನಾವು ವಾಪಸ್ ಈ ಪಾತಂಜಲ ಯೋಗ ಜೀವನ ಪದ್ಧತಿ ನೋಡಿ. ನಾವು ವೇದಾಂತಿಗಳಾಗ್ಬೋದು, ಆಗಮಿಕರಾಗ್ಬೋದು, ತಾಂತ್ರಿಕರಾಗ್ಬೋದು, ಅಥವಾ ಜಾನಪದ ಫಾಲೋ ಮಾಡ್ಬೋದು. ಯಾವುದೇ ಸ್ಕೂಲ್ ಆಫ್ ಫಿಲಾಸಫಿ, ನಾವು ಯಾವುದೇ ತಾತ್ವಿಕ ಒಂದು ಪದ್ಧತಿಯನ್ನು ನಾವು ಅನುಸರಿಸಿದ್ರು ಕೂಡ ಎಲ್ಲರಿಗೂ ಯೋಗ ಕಾಮನ್. ಸ್ಥಿರಂ ಸುಖಂ ಆಸನ, ಇದನ್ನು ಹಿಂದೆ ಕಲ್ತಿದ್ರು. ಸ್ಥಿರವಾಗಿ ಗಂಟುಗಟ್ಟಲೆ ಕೂತ್ಕೊಳ್ಳೋ ಅಭ್ಯಾಸ ಮಾಡುವಂಥದ್ದು. ನಿಮ್ಮ ಮಕ್ಕಳಿಗೆ ಅದನ್ನು ಮಾಡಿಸಿ. 5 ನಿಮಿಷ, 10 ನಿಮಿಷ ಕ್ಲಾಕ್ ಇಟ್ಕೊಂಡು ಸುಮ್ಮನೆ ಕೂತ್ಕೋಬೇಕು. ಆ ಸುಮ್ಮನೆ ಕೂತ್ಕೊಳ್ಳೋದೇ ದೊಡ್ಡ ಪ್ರಶ್ನೆ ಈಗ. ನಾವು ಸುಮ್ಮನೆ ಕೂತ್ಕೊಳ್ತೀವ ಅಂತ ಆ ಸಿಂಕಿಂಗ್ ಸೋಫಾನಲ್ಲಿ ಕೂತ್ಕೊಂಡು, ಆ ರಿಮೋಟ್ ಇಟ್ಕೊಂಡು, ಆ ಟಿ ವಿನೂ ಸರಿಯಾಗಿ ನೋಡಲ್ಲ, ಸ್ವಿಚ್ ಮಾಡ್ತಾನೆ ಇರ್ತೀವಿ. ಅದೆಲ್ಲ ಮನಸ್ಸಿನ ರೆಸ್ಟ್ಲೆಸ್ನೆಸ್ ತೋರಿಸುತ್ತೆ. ಹಿಂದೆ ತುಂಬ ಹೊತ್ತು ಸುಮ್ಮನೆ ಕೂತ್ಕೊಳ್ಳೋರು
ತುಂಬ ನಡೆಯೋರು. ಈಗ ವಾಕೆಥಾನ್ ಮಾಡ್ತೀವಲ್ವ, ಅವ್ರಿಗೆ ವಾಕೆಥಾನು, ದಿನ ನಡೆಯೋರು. ನಮ್ಮ ಆರ್ಥೋಪೆಡಿಕ್ ಡಾಕ್ಟರ್ ಹೇಳ್ತಾ ಇದ್ರು, ನಮ್ಮ ಹಿಮ್ಮಡಿ ಇದೆಯಲ್ಲ, ಹೀಲ್ಸ್ ಇದೆಯಲ್ಲ, ಅದು ಇಟ್ಸ್ ಕಾಲ್ಡ್ ಎ ಪೆರಿಫರಲ್ ಹಾರ್ಟ್ ಅಂತ. ನಮಗಿಲ್ಲಿ ಹಾರ್ಟ್ ಇರೋ ಥರ ಕೆಳಗಡೆ ನಮ್ಮ ಪಾದದಲ್ಲಿ ಒಂದು ಪೆರಿಫರಲ್ ಹಾರ್ಟ್ ಇದೆ ಅಂತ. ನಾವು ಎಷ್ಟು ನಡೀತೀವೋ ಅದು ಪಂಪ್ ಮಾಡುತ್ತೆ. ಸೊ ಈ ಹಾರ್ಟ್ಗೆ ಅದು ಸಪೋರ್ಟ್ ಮಾಡುತ್ತೆ. ಸೊ ತುಂಬ ನಡಿಬೇಕು ಅಂತ. ಹಿಂದೆ ಇಷ್ಟೊಂದು 2 ವೀಲರು 4 ವೀಲರ್ ಏನಿರಲಿಲ್ಲ. ಚಿಕ್ಕ ಒಂದು ಮೆಸೇಜ್ ಕಳಿಸ್ಬೇಕೇನು, ಯೋಗ ವಾಕೆಥಾನ್ ಇದೆ ರೀ ಅಂತ ಹೇಳಬೇಕಾದ್ರೂ ವಾಟ್ಸಪ್ ಇಲ್ಲ, ಏನಿಲ್ಲ, ಫೋನ್ ಇಲ್ಲ, ನೀವು ಮನೆಗೆ ಹೋಗಿ ಹೇಳಬೇಕಾಗ್ತಿತ್ತು. ಜನ ನಡೀತಾ ಇದ್ರು. ಮೂರನೇದೇನಪ್ಪ ಅಂತಂದರೆ, ಚೆನ್ನಾಗಿ ಬಿಸಿಲಲ್ಲಿ ಮಣ್ಣಲ್ಲಿ ಆಟ ಆಡ್ತಾ ಇದ್ರು. ನಮ್ಮ ಆಟಗಳೆಲ್ಲ ಕಬಡ್ಡಿ ಇರ್ಬೋದು, ಕೆಸರಲ್ಲಿ ಆಡುವಂಥದ್ದು ಇರ್ಬೋದು. ಮೊನ್ನೆ ತಾನೇ ನಮ್ಮ ವಿಭು ಅಕಾಡೆಮಿ ಮೂಲಕ ಭಾರತೀಯ ದೇಶೀಯ ಆಟಗಳ ಒಂದು ಕೋರ್ಸನ್ನು ಮಾಡಿದ್ವಿ. ಕೊನೆ ದಿನ ದೇಶೀಯ ಆಟಗಳ ಉತ್ಸವ ದಿನ ಕೂಡ ಇಟ್ಟಿದ್ವಿ, ಕ್ರೀಡಾ ಡೇ ಅಂತ ಮಾಡಿದ್ವಿ. ಎಷ್ಟು ಆಟಗಳಿವೆ, ಇಂಡೋರ್ ಗೇಮ್ಸು, ಔಟ್ಡೋರ್ ಗೇಮ್ಸು. ಆ ಔಟ್ಡೋರ್ ಗೇಮ್ಸ್ ಅಂತೂ ಅಷ್ಟು ಚೆನ್ನಾಗಿ ಬೆವರಿಳಿಸಿ ಮಣ್ಣಲ್ಲಿ ಬಿಸಿಲಲ್ಲಿ ಆಡಿ 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 ಫಿಟ್ ಆಗಬೇಕು, ಲವಲವಿಕೆ ಬರಬೇಕು. ಇವತ್ತು ನಮ್ಮನ್ನು ಆ ಥರ ಫಿಟ್ ಆಗಬಾರ್ದು, ನಾವು ವೀಕ್ ಆಗಿರಬೇಕು, ಮನಸ್ಸು ದೇಹ ಎಲ್ಲ ಕುಗ್ಗೋಗ್ಬೇಕು ಅಂತ ಆವತ್ತಿನ ಕಚಡ ಮೆಕಾಲೆ ಸಿಸ್ಟಮಲ್ಲಿ ಒಂದು ಕೆಟ್ಟ ಅಭ್ಯಾಸ ತಂದರು. ದಯವಿಟ್ಟು ಇದ್ರ ಬಗ್ಗೆ ಮಾತಾಡಿ ಎಲ್ಲ ಕಡೆ. ಏನು ಅಂತಂದರೆ, ಶಾಲೆಗಳಲ್ಲಿ ಆಡಿ ಓಡಿ ಎದ್ದು ಬಿತ್ತು ಖುಷಿ ಪಡಬೇಕಾದಂಥ ಮಕ್ಕಳಿಗೆ ಆ ಬೋರಿಂಗ್ ಡ್ರಿಲ್ಲನ್ನು ಕಲಿಸಿದ್ರು. ಇವತ್ತಿಗೂ 1 1 2 2 1 1 2 2 ಅಂದ್ಕೊಂಡು ಅದರಲ್ಲಿ ಏನು ಒಂದು ಬೆವರೂ ಬರಲ್ಲ, ಖುಷಿನೂ ಇಲ್ಲ, ಸಂತೋಷವೂ ಇಲ್ಲ. ಯಾವತ್ತೋ ಒಂದು ವರ್ಷಕ್ಕೆ 1-2-3 ಸಲ ರಿಪಬ್ಲಿಕ್ ಡೇ, ಇಂಡಿಪೆಂಡೆನ್ಸ್ ಡೇಗೆ ಹಿಂದಿನ ದಿನ 2 ದಿನದ ಮುಂಚೆ ಪ್ರಾಕ್ಟೀಸ್ ಕೊಟ್ಟರೆ ಸಾಕು. ಅಂಥದ್ದನ್ನು ಡ್ರಿಲ್ ಮಾಡಿಸಿ ಮಕ್ಕಳಿಗೆ ಸಂತೋಷವಿಲ್ದಂಗೆ ಮಾಡ್ತಾರೆ. ನನ್ನ ಕಾಲದಿಂದಲೂ ಇವತ್ತವರೆಗೂ ಅದೇ. ಅನ್ಯಾಯವಾಗಿ PT ಪೀರಿಯಡ್ನ ಡ್ರಿಲ್ಲಿಗೆ ಹಾಕೋ ಬದಲು ಯೋಗ ಮಾಡಿಸ್ಬೇಕು, ಚೆನ್ನಾಗಿ ಆಟ ಆಡಿಸ್ಬೇಕು. ಎಷ್ಟು ಆಟ ಆಡ್ತೀವೋ, ಎಷ್ಟು ಸೂರ್ಯನಿಗೆ ಬಿಸಿಲಿಗೆ ನಾವು ಮೈಯೊಡ್ತೀವೋ ಅಷ್ಟು ಆರೋಗ್ಯವಾಗಿರ್ತೀವಿ. ಹಾಗಾಗಿ ನಾವಿವತ್ತು ತುಂಬ ಕಂಫರ್ಟ್ ನೋಡ್ತೀವಿ. ವಾಕೆಥಾನ್ ಅಂದರೆ ಅಯ್ಯೋ ಮಳೆ ಬಂದುಬಿಟ್ರೆ, ಅಯ್ಯೋ ಚಳಿ ಆಗಿಬಿಟ್ರೆ, ಅಯ್ಯೋ ಟ್ರಾಫಿಕ್ ಏನು ಮಾಡೋದು, ಅಯ್ಯೋ ಬರಿಗಾಲಲ್ಲಿ ಹೆಂಗೆ ನಡೆಯೋದು, ಅಯ್ಯೋ ಮುಳ್ಚುಚ್ಚಿಬಿಟ್ರೆ. ಅದೆಲ್ಲ ಆಗಬೇಕಪ್ಪ, ಅದೆಲ್ಲ ಆಗಬೇಕು. ಆ ಒಂದು ಕಂಫರ್ಟ್ ಝೋನಿಂದ ಆಚೆ ಬಂದು ನಾವು ನಿಸರ್ಗಕ್ಕೆ ತೆರ್ಕೋಬೇಕು. ಸೂರ್ಯನನ್ನು ನೋಡ್ತಾ ಅಂಗಳದಲ್ಲಿ, ನದಿ ತೀರದಲ್ಲಿ, ಕೆರೆ ತೀರದಲ್ಲಿ, ಅಥವಾ ಮನೆ ಮಾಡಿ ಮೇಲೆ, ತಾರಸಿ ಮೇಲೆ, ಬೆಟ್ಟದ ಮೇಲೆ ಸೂರ್ಯ ನಮಸ್ಕಾರ ಮಾಡ್ತಾಯಿದ್ರು. ನಾನು ಮಾನಸ್ ಸರೋವರ ಯಾತ್ರೆ ಹೋಗಿದ್ದೆ, 2007 ಹೋಗಿದ್ದೆ. ನಾನು ಕಣ್ಣಾರೆ ನೋಡಿದ್ದೀನಿ. ಟಿಬೆಟನ್ಸ್ ಇದಾರಲ್ಲಿ, ಅವರು ಕೂಡ ಅಲ್ಲಿ ಡೋಲೆರೆಂಪೋ ಅಂತ ಶಿವನನ್ನು ಅವ್ರು ಬೇರೆ ಥರ ಆರಾಧಿಸ್ತಾರೆ. ನಾವು 57 ಕಿಲೋಮೀಟರ್ ಟ್ರೆಕ್ಕಿಂಗ್ 3 ದಿನ ನಾನು ಮಾಡಿದ್ದೀನಿ. ನಾವು ಅದನ್ನೇ ಆಹಾ ಓಹೋ ಅಂತ ಅಂದ್ಕೊಂಡ್ರೆ, ಅಲ್ಲಿನ ಜನ ಟಿಬೆಟನ್ಸು, ಗೃಹಸ್ಥರು, ಮಕ್ಕಳು ಎಲ್ಲರೂ ಅವರು ಹೆಜ್ಜೆ ನಮಸ್ಕಾರ ಮಾಡಿಕೊಂಡು 57 ಕಿಲೋಮೀಟರ್ ಮುಗಿಸ್ತಾರೆ. ಹೆಜ್ಜೆ ನಮಸ್ಕಾರ ಮಾಡಿಕೊಂಡು. ಕೆಲವರು ಪುಟಾಣಿ ಮಕ್ಕಳನ್ನ ಬೆನ್ನಿಗೆ ಕಟ್ಕೊಂಡು ಹೆಜ್ಜೆ ನಮಸ್ಕಾರ ಮಾಡ್ಕೊಂಡು ಮಾಡ್ತಾರೆ. ಅದು ನೋಡ್ಬಿಟ್ಟು ಬಾಯಿ ಮುಚ್ಚೋಯ್ತು ನಮಗೆಲ್ಲ. ಶ್ರದ್ಧೆ ಮತ್ತು ಆ ಟೆರೇನ್ಗೆ ಅವ್ರು ಹೆಂಗೆ ಒಕ್ಕೊಂಡಿದ್ದಾರೆ ಅಂತ. ನಾವು ಸುಖದಲ್ಲಿ ಇದ್ದು ಕೊನೆಗೆ ರೊಮ್ಯಾಂಟಿಸಮು, ಬ್ಯಾಕ್ ಪೇನು, ಅದು ಇದು, ಮನಸ್ಸು ಮುದ್ದಡೋಗುತ್ತೆ. ಮೊದಲು ಕಗ್ಗ ಹೇಳೋ ಹಾಗೆ, ವಿಸ್ತಾರದಲ್ಲಿ ಬಾಳು, ವೈಶಾಲ್ಯದಿಂಬಾಳು, ಕತ್ತಲೆಯ ಮೊಳಕು ಮೂಳೆಗಳ ಸೇರದಿರು, ಭಾಸ್ಕರನ ಅನುಗ್ರಹವೇ ನೂತನ ಜೀವನ ಸತ್ವ, ಮೃತ್ಯು ನಿನಗಲ್ಪತೆಯೋ ಮಂಕುತಿಮ್ಮ ಅಂತ ನಾವು ತೆರ್ಕೋಬೇಕು. ಸೊ ಈ ಬೆಂಗಳೂರು ಲೈಫ್ ಅಂತ ಏನಿದೆ, ಅರ್ಬನ್ ಲೈಫು ಸ್ವಲ್ಪ ಅತಿ ಆಯಿತು ಅನಿಸುತ್ತೆ. ಸುಖಗಳು, ಅತಿ ಸುಖಗಳು. ಹಿಂದೆ ಎಲ್ಲ ಸಾಲಲ್ಲಿ ಹಿಂದ್ಗಡೆ ಚೇರ್ ಹಾಕೋರು, ಮಿಕ್ಕವರೆಲ್ಲ ಕೆಳಗೆ ಕೂತ್ಕೊಳ್ತಾ ಇದ್ದಿದ್ದು. ಮೈಸೂರು ಮಹಾರಾಜರು ದರ್ಬಾರ್ ಫೋಟೋ ನೋಡಿ ಬೇಕಾರೆ, ಹಳೆ ಫೋಟೋಗಳು. ಮಹಾರಾಜರು ಸೇರಿದಂಗೆ ಎಲ್ಲರೂ ಚಕ್ಕಂಡ್ ಮಕ್ಳು ಹಾಕೊಂಡು ಕೆಳಗೆ ಕೂತ್ಕೊಳ್ತಾ ಇದ್ದಿದ್ದು. ಇವತ್ತು ಚಿಕ್ಕ ಮಕ್ಕಳನ್ನು ನಾವು ಚೇರ್ ಮೇಲೆ ಕೂಡ್ಸೋ ಥರ ಇಲ್ಲ, ನಾವೇ ಅದನ್ನೇನೋ ಒಂದು ವೆಸ್ಟರ್ನ್ ಸ್ಟ್ಯಾಂಡರ್ಡ್ ಅಂತಲೋ, ಅದೇನೋ ಇದಂತಲೋ, ಪ್ರೋಗ್ರೆಸ್ ಅಂತಲೋ ನಾವೇ ಲೇಬಲ್ ಮಾಡಿಬಿಟ್ಟು ನಮ್ಮ ಆರೋಗ್ಯವನ್ನು ನಾವೇ ಹಾಳು ಮಾಡ್ಕೊಳ್ತಾ ಇದ್ದೀವಿ. ಆದಷ್ಟು ನಾವು ಕೆಳಗೆ ಕೂತ್ಕೊಂಡು ಊಟ ಮಾಡೋದು, ಈ ಥರದ್ದು ಕೆಲವು ನಮ್ಮ ಲೈಫ್ ಸ್ಟೈಲ್ಸ್ ಏನಿದೆ, ಟ್ರೆಡಿಷ್ನಲ್ ಲೈಫ್ ಸ್ಟೈಲ್, ಅದಕ್ಕೆ ವಾಪಸ್ ಬರೋಣ. ಅದಕ್ಕೆ ಅತ್ಯಂತ ಸೂಕ್ತವಾದ ವಿಧಾನ ಅಂದರೆ ಯೋಗಾಸನ. ಇವತ್ತು ನಾವು ಯಾರ್ಯಾರು ಯೋಗಾಸನವನ್ನು ನಾವು ಅಭ್ಯಾಸ ಮಾಡ್ತಿದ್ದೀವೋ, ನಾವೆಲ್ಲ ವಾಕೆಥಾನ್ ಮಾಡ್ತಾ ಇದ್ದೀವಿ. ತುಂಬ ಒಳ್ಳೆಯ ಒಂದು ನಡೆ ಇದು. ವರ್ಷಕ್ಕೊಂದ್ಸಲ ಅಲ್ಲ, ಆಗಾಗ ಮಾಡಬೇಕು. ಒಂದು ಸ್ವಲ್ಪ ಜಾಸ್ತಿ ಗಲಾಟೆ ಮಾಡಬೇಕು. ಜನ ನಿಮ್ಮ ಕಡೆ ತಿರುಗಿ ನೋಡಬೇಕು, ಪರವಾಗಿಲ್ವೇ ಇವರೆಲ್ಲ ಏನು ಇಷ್ಟು ಚೆನ್ನಾಗಿ ಫಿಟ್ಟಾಗಿದ್ದಾರೆ, ನಡ್ಕೊಂಡು ಹೋಗ್ತಿದ್ದಾರೆ ಅಂತ. ಹಾಗಾಗಿ ಮುಂದಿನ ಸಲ ಇನ್ನೂ ಜಾಸ್ತಿ ಜನರನ್ನು ಕರ್ಕೊಂಬನ್ನಿ. ಒಬ್ಬೊಬ್ಬರು 10 ಜನರನ್ನು ಕರ್ಕೊಂಬನ್ನಿ. ಆ ನಡಿಗೆಯಲ್ಲಿ, ಯೋಗದಲ್ಲಿ ಇಂಥ ಒಳ್ಳೆ ಆದರ್ಶಗಳನ್ನು ಪಾಲಿಸೋದ್ರಲ್ಲಿ ಒಂದು ಆನಂದ ಇದೆ, ಒಂದು ಉಪಯೋಗ ಇದೆ. ಮತ್ತು ನಾವು ಒಬ್ಬರೇ ಮಾಡಿದ್ರೆ ಇಷ್ಟು ಉತ್ಸಾಹ ಇರಲ್ಲ.
ಕಲೆಕ್ಟಿವ್ ಫೀಲ್ ಇದೆಯಲ್ಲ, ನಾವು ಒಟ್ಟಿಗೆ ಮಾಡುವಾಗ ತುಂಬ ಉತ್ಸಾಹ. ಒಬ್ಬರು ನೋಡಿ ಒಬ್ರು ಅವ್ರು ಬಗ್ಬಿಟ್ರಲ್ಲ ನಾವು ಬಗ್ತೀವಿ, ಅವ್ರು ಮಾಡಿದ್ರಲ್ಲ ನಾವು ಮಾಡ್ತೀವಿ. ನಾವು ಮನೇಲೇ ಇದ್ದರೆ ಇಷ್ಟು ಮಾಡ್ತೀವೋ ಇಲ್ವೋ ಗೊತ್ತಿಲ್ಲ. ಹಾಗಾಗಿ ಸಾಮೂಹಿಕವಾಗಿ ಯೋಗ ಮಾಡೋದು, ಈ ಥರ ವಾಕೆಥಾನ್ ಮಾಡೋದು ಭಾಳ ಒಳ್ಳೆಯ ಒಂದು ಆದರ್ಶ. ಅದನ್ನು ನಾವು ಹೆಚ್ಚಿಸ್ತಾ ಹೋಗೋಣ. ರಾಷ್ಟ್ರೋತ್ಥಾನ ಯೋಗದಂತೂ ಬಿಡಿ, ಭಾಳ ರಾಷ್ಟ್ರೋತ್ಥಾನದವ್ರು ಏನು ಮಾಡಿದ್ರು ಕ್ವಾಲಿಟಿ ಎನ್ಶ್ಯೂರ್ಡ್. ಏಕೆಂದರೆ ಅವರು ದೇಶಕ್ಕಾಗಿ ಮಾಡೋದು, ಒಂದು ಕಮರ್ಷಿಯಲ್ ವೆಂಚರ್ ಆಗಿ ಮಾಡಲ್ಲ, ರಾಷ್ಟ್ರದ ಉತ್ಥಾನಕ್ಕಾಗಿ ಮಾಡ್ತಾರೆ, ಸೇವಾ ಭಾವದಿಂದ ಮಾಡ್ತಾರೆ. ಹಾಗಾಗಿ ಎಲ್ಲೇ ಸೇರೋದಕ್ಕಿಂತ ಇಂಥ ಸಂಸ್ಥೆಯಲ್ಲಿ ಸೇರೋದು ತುಂಬ ಅರ್ಥಪೂರ್ಣವಾಗಿದೆ. ನಾವೆಲ್ಲರೂ ಇವತ್ತು ಇಲ್ಲಿ ಸೇರಿದ್ದೀವಿ, ಸದ್ಯದಲ್ಲೇ ವಾಕೆಥಾನ್ ಹೋಗ್ತಾ ಇದ್ದೀವಿ. ಒಟ್ಟಿನಲ್ಲಿ ಎಲ್ರಿಗೂ ಶುಭವನ್ನು ಹಾರೈಸ್ತೀನಿ. ಬೋಲೋ ಭಾರತ್ ಮಾತಾ ಕಿ. ಧನ್ಯವಾದ. ಯೋಗ ಮಾಡೋರ ಕಂಠ ಇನ್ನೂ ಸ್ವಲ್ಪ ಜೋರಾಗಿರಬೇಕು. ಬೋಲೋ ಭಾರತ್ ಮಾತಾ ಕಿ. ಧನ್ಯವಾದ.